ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ತಡರಾತ್ರಿ 1:30ರವರೆಗೂ ಕೂಡ ಶಾಸಕರಿಗೆ ಈಗಾಗಲೇ ವಿಚಾರಣೆ ನಡೆದಿದೆ. ಸತತ 11 ಗಂಟೆಗಳ ಕಾಲ ಚಂದ್ರು ಲಮಾಣಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ. ಈ 5 ಲಕ್ಷವನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದರ ಬಗ್ಗೆ ವಿಚಾರಣೆಯನ್ನು ನಡೆಸಿರೋದು. ಅದರ ಜೊತೆಯಲ್ಲಿ 11 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಈ ವಿಚಾರಣೆಯ ಬಳಿಕ ಚಂದ್ರು ಲಮಾಣಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಜಿಮ್ಸ್ನಲ್ಲಿ ಶಾಸಕ ಹಾಗೂ ಪಿಎಗಳಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿದ್ರು. 5 ಲಕ್ಷ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವುದು ಚಂದ್ರು ಲಮಾಣಿ. ಆ 5 ಲಕ್ಷ ಹಣವನ್ನು ಪಿಎಗಳು ಕಾಂಪೌಂಡ್ನ ಹೊರಗೆ ಎಸೆಯುವುದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದರೆ ಆ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಅವರನ್ನು ವಶಕ್ಕೆ ಪಡೆದ್ರು. ಆನಂತರ ವಿಚಾರಣೆ ನಡೆಸಿದ್ರು. ಸುಮಾರು 11 ಗಂಟೆಗಳ ವಿಚಾರಣೆಯ ಬಳಿಕ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಅವರೆಲ್ಲರ ಹೈಡ್ರಾಮಾ ಕೂಡ ನಡೆಯಿತು. ಚಂದ್ರು ಲಮಾಣಿ ಹೋಗ್ತಾ ಇದ್ದಂಥ ವಾಹನವನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಈಗಾಗಲೇ ವೈದ್ಯಕೀಯ ತಪಾಸಣೆಯಾಗಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, 5 ಲಕ್ಷ ಲಂಚ ತಗೊಂಡಿದ್ದಾರೆ ಅನ್ನುವಂಥ ಗುರುತರ ಆರೋಪ, ಅದರ ಜೊತೆಗೆ ರಾತ್ರಿ ನಡೆದಿರುವಂತಹ ಹೈಡ್ರಾಮಾ ಏನೇನು ನಡೀತು, ಇಲ್ಲಿವರೆಗಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಅಶ್ವಿನಿ, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿನ್ನೆ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮೇಶ್ವರ ಪಟ್ಟಣದ ಸಂಕನಾಳ್ ಗ್ರಾಮದ ಬಳಿ ಇರುವಂತ ಒಂದು ರಸ್ತೆ ಕಾಮಗಾರಿ, ಅಂದ್ರೆ ಅದರ ಪಕ್ಕ ಒಂದು ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿರುತ್ತೆ. ಆ ಒಂದು ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಮತ್ತು ಶಾಸಕರು ಕೂಡ ಅದರಲ್ಲಿ ಹಣವನ್ನು ಕೇಳಿರುವ ಆರೋಪ ಕೂಡ ಇವಾಗ ಕೇಳಿ ಬಂದಿರುವಂತದ್ದು. ಗ್ರಾಮದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಅಂತ ಸಮಯದಲ್ಲಿ 1 ಕೋಟಿ ರೂಪಾಯಿಗೆ ನನಗೆ 12% ಕೊಡ್ಬೇಕಂತ ಹೇಳಿ ಬಿಜೆಪಿ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಬೇಡಿಕೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೀ ಹಣ ಕೊಡದೇ ಇದ್ರೆ ಯಾವುದೇ ರೀತಿಯಿಂದ ಬಿಲ್ ಮಾಡೋದಿಲ್ಲ ಅಂತ ಹೇಳಿ ಧಮಕಿ ನೀಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತರಿಗೆ ಗುತ್ತಿಗೆದಾರ ವಿಜಯ್ ಪೂಜಾರನ್ನು ಆತನು ಕೂಡ ದೂರವನ್ನು ದಾಖಲಿಸಿರ್ತಾನೆ. ದೂರು ದಾಖಲಿಸಿಕೊಂಡ ನಂತರ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು 3 ಟೀಮ್ಗಳನ್ನು ಮಾಡಿಕೊಂಡು ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಹಾಸ್ಪಿಟ್ಲ್ ಏನಿದೆ, ಆ ಬಾಲಾಜಿ ಖಾಸಗಿ ಹಾಸ್ಪಿಟ್ಲು, ಅದು ಕೂಡ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಸೇರಿರುವಂಥದ್ದು. ಆ ಒಂದು ಆಸ್ಪತ್ರೆಗೆ ಬಂದಾಗ 5 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಸಮಯದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಆಗಿರ್ಬೋದು, ಅವರ PA ಮಂಜುನಾಥ್ ಲಮಾಣಿ ಮತ್ತು ಗುರು ಲಮಾಣಿ ಮೂವರು ಕೂಡ ಟ್ರ್ಯಾಪ್ ಆಗಿರುವಂಥದ್ದು. 5 ಲಕ್ಷ ರೂಪಾಯಿ ಅವರ ಹಣ ಮುಟ್ಟಿದ್ದಾರೆ. ಹೀಗಾಗಿ ಹಣವನ್ನು ಪಡೆಯುವ ವೇಳೆ ಅವರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹೇಳ್ತಾರೆ. ಅದಾದ ನಂತರ ಸುದೀರ್ಘವಾಗಿ ರಾತ್ರಿ 1:30ವರೆಗೂ ಕೂಡ ಪೂರ್ಣವಾಗಿ ವಿಚಾರಣೆ ಮಾಡಲಾಗುತ್ತೆ. 1:30ಕ್ಕೆ ಶಿರಹಟ್ಟಿ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರ 2 PAಗಳನ್ನು ಕೂಡ ಆ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿಕೊಂಡು ಹೊರ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಕೂಡ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗತ್ತೆ. ಯಾಕಂತಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳು ಕೂಡ ತಮ್ಮ ಕಾರಿನ ಮುಂದೆ ಬಿದ್ದು ಪ್ರತಿಭಟನೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈ ಸಮಯದಲ್ಲಿ ಪೊಲೀಸರು ಅವರನ್ನು ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಚದುರಿಸುವಂತ ಕೆಲಸ ಕೂಡ ಮಾಡ್ತಾರೆ. ಅದಾದ ನಂತರ ಲಕ್ಷ್ಮೇಶ್ವರ ಪಟ್ಟಣದಿಂದ ಗದಗ ಜಿಮ್ಸ್ ಆಸ್ಪತ್ರೆಗೆ ಡಾಕ್ಟರ್ ಚಂದ್ರು ಲಮಾಣಿ ಮತ್ತು 2 PAಗಳನ್ನು ಕೂಡ ಕರೆದುಕೊಂಡು ಬಂದು ಅಲ್ಲಿ 1 ತಾಸಿನವರೆಗೂ ಕೂಡ ಅವರ ಆರೋಗ್ಯ ತಪಾಸಣೆ ಮಾಡಲಾಗತ್ತೆ. ಆ ತಪಾಸಣೆ ಮಾಡಿದ ನಂತರ ಗದಗಲಿಂದ ಹೊಸಪೇಟೆ ಮಾರ್ಗವಾಗಿ ಬೆಂಗಳೂರಿಗೆ 3 ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬೆಂಗಳೂರಿಗೆ 9 ರಿಂದ 10 ಗಂಟೆಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರನ್ನು ಹಾಜರುಪಡಿಸಲಾಗ್ತಾ ಇದೆ. ಅಶ್ವಿನಿ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ತಡರಾತ್ರಿ 1:30ರವರೆಗೂ ಕೂಡ ಶಾಸಕರಿಗೆ ಈಗಾಗಲೇ ವಿಚಾರಣೆ ನಡೆದಿದೆ. ಸತತ 11 ಗಂಟೆಗಳ ಕಾಲ ಚಂದ್ರು ಲಮಾಣಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ. ಈ 5 ಲಕ್ಷವನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದರ ಬಗ್ಗೆ
ವಿಚಾರಣೆಯನ್ನ ನಡೆಸಿರೋದು. ಅದರ ಜೊತೆಯಲ್ಲಿ 11 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಈ ವಿಚಾರಣೆಯ ಬಳಿಕ ಚಂದ್ರಲಮಾಣಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಜಿಮ್ಸ್ನಲ್ಲಿ ಶಾಸಕ ಹಾಗೂ ಪಿಎಗಳಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿದ್ರು. 5 ಲಕ್ಷ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವುದು ಚಂದ್ರಲಮಾಣಿ. ಆ 5 ಲಕ್ಷ ಹಣವನ್ನು ಪಿಎಗಳು ಕಾಂಪೌಂಡ್ನ ಹೊರಗೆ ಎಸೆಯುವುದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದರೆ ಆ ಸಂದರ್ಭದಲ್ಲಿ ಚಂದ್ರಲಮಾಣಿ ಅವರನ್ನ ವಶಕ್ಕೆ ಪಡೆದ್ರು. ಆನಂತರ ವಿಚಾರಣೆ ನಡೆಸಿದ್ರು. ಸುಮಾರು 11 ಗಂಟೆಗಳ ವಿಚಾರಣೆಯ ಬಳಿಕ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಅವರೆಲ್ಲರ ಹೈಡ್ರಾಮಾ ಕೂಡ ನಡೆಯಿತು. ಚಂದ್ರಲಮಾಣಿ ಹೋಗ್ತಾ ಇದ್ದಂಥ ವಾಹನವನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಈಗಾಗಲೇ ವೈದ್ಯಕೀಯ ತಪಾಸಣೆಯಾಗಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, 5 ಲಕ್ಷ ಲಂಚ ತಗೊಂಡಿದ್ದಾರೆ ಅನ್ನುವಂಥ ಗುರುತರ ಆರೋಪ, ಅದರ ಜೊತೆಗೆ ರಾತ್ರಿ ನಡೆದಿರುವಂತಹ ಹೈಡ್ರಾಮಾ ಏನೇನು ನಡೀತು ಇಲ್ಲಿವರೆಗಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಅಶ್ವಿನಿ, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿನ್ನೆ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮೇಶ್ವರ ಪಟ್ಟಣದ ಸಂಕನಾಳ್ ಗ್ರಾಮದ ಬಳಿ ಇರುವಂತ ಒಂದು ರಸ್ತೆ ಕಾಮಗಾರಿ, ಅಂದ್ರೆ ಅದರ ಪಕ್ಕ ಒಂದು ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿರುತ್ತೆ. ಆ ಒಂದು ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಮತ್ತು ಶಾಸಕರು ಕೂಡ ಅದರಲ್ಲಿ ಹಣವನ್ನು ಕೇಳಿರುವ ಆರೋಪ ಕೂಡ ಇವಾಗ ಕೇಳಿ ಬಂದಿರುವಂತದ್ದು. ಗ್ರಾಮದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಅಂತ ಸಮಯದಲ್ಲಿ 1 ಕೋಟಿ ರೂಪಾಯಿಗೆ ನನಗೆ 12% ಕೊಡ್ಬೇಕಂತ ಹೇಳಿ ಬಿಜೆಪಿ ಶಾಸಕರಾದಂತಹ ಡಾಕ್ಟರ್ ಚಂದ್ರಲಮಾಣಿ ಅವರು ಕೂಡ ಬೇಡಿಕೆ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೀ ಹಣ ಕೊಡದೇ ಇದ್ರೆ ಯಾವುದೇ ರೀತಿಯಿಂದ ಬಿಲ್ ಮಾಡೋದಿಲ್ಲ ಅಂತ ಹೇಳಿ ಧಮಕಿ ನೀಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತರಿಗೆ ಗುತ್ತಿಗೆದಾರ ವಿಜಯ್ ಪೂಜಾರನ್ನು ಆತನು ಕೂಡ ದೂರವನ್ನು ದಾಖಲಿಸಿರ್ತಾನೆ. ದೂರು ದಾಖಲಿಸಿಕೊಂಡ ನಂತರ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು 3 ಟೀಮ್ಗಳನ್ನು ಮಾಡಿಕೊಂಡು ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಹಾಸ್ಪಿಟ್ಲ್ ಏನಿದೆ, ಆ ಬಾಲಾಜಿ ಖಾಸಗಿ ಹಾಸ್ಪಿಟ್ಲು, ಅದು ಕೂಡ ಡಾಕ್ಟರ್ ಚಂದ್ರಲಮಾಣಿ ಅವರಿಗೆ ಸೇರಿರುವಂಥದ್ದು. ಆ ಒಂದು ಆಸ್ಪತ್ರೆಗೆ ಬಂದಾಗ 5 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಸಮಯದಲ್ಲಿ ಡಾಕ್ಟರ್ ಚಂದ್ರಲಮಾಣಿ ಆಗಿರ್ಬೋದು, ಅವರ PA ಮಂಜುನಾಥ್ ಲಮಾಣಿ ಮತ್ತು ಗುರು ಲಮಾಣಿ ಮೂವರು ಕೂಡ ಟ್ರ್ಯಾಪ್ ಆಗಿರುವಂಥದ್ದು. 5 ಲಕ್ಷ ರೂಪಾಯಿ ಅವರ ಹಣ ಮುಟ್ಟಿದ್ದಾರೆ. ಹೀಗಾಗಿ ಹಣವನ್ನು ಪಡೆಯುವ ವೇಳೆ ಅವರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹೇಳ್ತಾರೆ. ಅದಾದ ನಂತರ ಸುದೀರ್ಘವಾಗಿ ರಾತ್ರಿ 1:30 ಕೂಡ ಪೂರ್ಣವಾಗಿ ವಿಚಾರಣೆ ಮಾಡಲಾಗುತ್ತೆ. 1:30ಕ್ಕೆ ಶಿರಹಟ್ಟಿ ಶಾಸಕರಾದಂಥ ಡಾಕ್ಟರ್ ಚಂದ್ರಲಮಾಣಿ ಅವರ 2 PAಗಳನ್ನು ಕೂಡ ಆ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿಕೊಂಡು ಹೊರ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಕೂಡ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗತ್ತೆ. ಯಾಕಂತಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳು ಕೂಡ ತಮ್ಮ ಕಾರಿನ ಮುಂದೆ ಬಿದ್ದು ಪ್ರತಿಭಟನೆ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಈ ಸಮಯದಲ್ಲಿ ಪೊಲೀಸರು ಅವರನ್ನು ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಚದುರಿಸುವಂತ ಕೆಲಸ ಕೂಡ ಮಾಡ್ತಾರೆ. ಅದಾದ ನಂತರ ಲಕ್ಷ್ಮೇಶ್ವರ ಪಟ್ಟಣದಿಂದ ಗದಗ ಜಿಮ್ಸ್ ಆಸ್ಪತ್ರೆಗೆ ಡಾಕ್ಟರ್ ಚಂದ್ರಲಮಾಣಿ ಮತ್ತು 2 PAಗಳನ್ನು ಕೂಡ ಕರೆದುಕೊಂಡು ಬಂದು ಅಲ್ಲಿ 1 ತಾಸಿನವರೆಗೂ ಕೂಡ ಅವರ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಆ ತಪಾಸಣೆ ಮಾಡಿದ ನಂತರ ಗದಗಲಿಂದ ಹೊಸಪೇಟೆ ಮಾರ್ಗವಾಗಿ ಬೆಂಗಳೂರಿಗೆ 3 ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬೆಂಗಳೂರಿಗೆ 9 ರಿಂದ 10 ಗಂಟೆಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರನ್ನು ಹಾಜರುಪಡಿಸಲಾಗ್ತಾ ಇದೆ. ರೈಟ್ ಅಶ್ವಿನಿ. ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.